ಗಾಯತ್ರಿ ಶಾಂತೇಗೌಡರಿಗೆ ಕೈ ತಪ್ಪುತ್ತಾ ಸಚಿವ ಸ್ಥಾನ ಅನ್ನುವಂತ ಪ್ರಶ್ನೆ ಎದ್ದಿದೆ. ಪ್ರಮಾಣ ವಚನವನ್ನೇ ಇನ್ನೂ ಸ್ವೀಕರಿಸಿಲ್ಲ ಅವರು. ಎಂಎಲ್ಸಿ ಆಗಿ ಪ್ರಮಾಣ ವಚನ ಸ್ವೀಕರಿಸದಂತೆ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಮಂತ್ರಿಯಾಗಿ ಗಾಯತ್ರಿ ಶಾಂತೇಗೌಡಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ. ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಮೊನ್ನೆ ಅಷ್ಟೇ ಅವರಿಗೆ ಎಂಎಲ್ಸಿ ಸ್ಥಾನ ಸಿಕ್ಕಿದ್ದು. ಪ್ರಮಾಣ ವಚನ ಸ್ವೀಕರಿಸದಂತೆ ಮಾಜಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪ್ರಮಾಣ ವಚನ ಯಾವುದ್ರದ್ದು? ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸದಂತೆ. ಇನ್ನು ಒಂದ್ ಕಡೆ ಅವರಿಗೆ ಕಾಲ್ ಕೂಡ ಮಾಡಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಯಾವುದೇ ಕರೆಯನ್ನು ಕೂಡ ಮಾಡಿಲ್ಲ ಅವರಿಗೆ. ಆದ್ರೆ ಲಿಸ್ಟ್ ಅಲ್ಲಿ ಅವರ ಹೆಸರಿದೆ. ಗಾಯತ್ರಿ ಶಾಂತೇಗೌಡರ ಹೆಸರು ಬಂದಿದ್ದೆ ಆಶ್ಚರ್ಯ. ಆಕ್ಚುಲಿ ಎಂತೆಂಥವರೆಲ್ಲ ಲಾಭಿಯನ್ನ ಮಾಡ್ತಾ ಇದ್ರು ಕುರುಬ ಸಮುದಾಯದಿಂದ. ಆದ್ರೆ ಎಂಎಲ್ಸಿ ಆಗಿರುವಂತ ಗಾಯತ್ರಿ ಶಾಂತೇಗೌಡರಿಗೆ ಇನ್ನು ಪ್ರಮಾಣ ವಚನ ಸ್ವೀಕರಿಸಿಲ್ಲ ಅವರು ಎಂಎಲ್ಸಿ ಆಗಿ ಕೂಡ. ಇಂಥ ಸಂದರ್ಭದಲ್ಲಿ ಅವರಿಗೆ ಹೇಗೆ ಸಿಕ್ತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಗೋವಿಂದಪ್ಪ ಸೇರಿದಂತೆ ಹಲವು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇನ್ ಇವರು ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್, ನೋ ಡೌಟ್. ಅದರಲ್ಲೂ ಇಬ್ಬರು ಎಂಎಲ್ಸಿಗಳಿಗೆ ಸಚಿವ ಸ್ಥಾನ ಕೊಡ್ಲಾಗ್ತಾ ಇದೆಯಲ್ಲ, ಆ ಇಬ್ಬರು ಎಂಎಲ್ಸಿಗಳು ಕುರುಬ ಸಮುದಾಯಕ್ಕೆ ಸೇರುವಂತವರೇನೆ. ಒಂದು ಯತೀಂದ್ರ ಸಿದ್ದರಾಮಯ್ಯನವರು, ಮತ್ತೊಬ್ರು ಗಾಯತ್ರಿ ಶಾಂತೇಗೌಡರು. ಹೆಸರು ಅನೌನ್ಸ್ ಆಗಿದೆ. ಆದರೆ ಅವರಿಗೆ ಸಚಿವ ಸ್ಥಾನ, ಸಚಿವೆಯಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಕಡೆ ಕ್ಷಣದ ಟ್ವಿಸ್ಟ್ ಒಂದೀಗ ಆಲ್ರೆಡಿ ನೋಡಿದ್ವಿ ನಾವು. ಮಂಕಾಳ ವೈದ್ಯ ಅವರ ಬದಲಿಗೆ ಮಲ್ಲಿಕಾರ್ಜುನ್ ಅವರ ಹೆಸರು ಬಂದಿದ್ದು. ಈಗ ಗಾಯತ್ರಿ ಶಾಂತೇಗೌಡರ ಹೆಸರು ಕೂಡ ಬದಲಾಗುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಉಮಾಶ್ರೀ ಅವರು ಲಾಭಿಯನ್ನ ಮಾಡ್ತಾ ಇದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಭಿ ಮಾಡ್ತಾ ಇದ್ರು, ನಯನ ಮೋಟಮ್ಮ ಲಾಭಿ ಮಾಡ್ತಾ ಇದ್ರು, ಲತಾ ಮಲ್ಲಿಕಾರ್ಜುನ್ ಲಾಭಿ ಮಾಡ್ತಾ ಇದ್ರು, ಖನಿಜಾ ಫಾತಿಮಾ ಅವರು ಲಾಭಿಯನ್ನ ಮಾಡ್ತಾ ಇದ್ರು. ಇವರೆಲ್ಲರನ್ನೂ ಕೂಡ ಬಿಟ್ಟು ಇವರಿಗೆ ಕೊಡಲಾಗಿದೆ. ಲಿಸ್ಟ್ ರಿಲೀಸ್ ಆದ್ರೂ ಕೂಡ ಸಚಿವ ಸ್ಥಾನಕ್ಕೆ ಮುಂದುವರೆದಿರುವಂತದ್ದು ಲಾಭಿ. ಉಮಾಶ್ರೀ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದ ಸಚಿವ ಸ್ಥಾನಕ್ಕೆ ಲಾಭಿಯನ್ನ ಮಾಡಲಾಗ್ತಾ ಇದೆ. ಕಡೆ ಕ್ಷಣದಲ್ಲೂ ಕೂಡ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಯಾಕೆಂದ್ರೆ ಚೇಂಜಸ್ ಮಾಡಬಹುದು ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಾಗಿದೆ. ಮಂಕಾಳ ವೈದ್ಯ ಅವರನ್ನ ಚೇಂಜ್ ಮಾಡುವ ಮುಖಾಂತರ. ಸೊ ಹೀಗಾಗಿ ಸಚಿವ ಸ್ಥಾನ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಪ್ರೆಷರ್ ಅನ್ನ ಹಾಕಲಾಗ್ತಾ ಇದೆ. ಉಮಾಶ್ರೀ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಕಾದ್ ನೋಡ್ಬೇಕು ಅವರ ಹೆಸರು ಕಡೆ ಕ್ಷಣದಲ್ಲಿ ಸೇರ್ಪಡೆ ಆಗುತ್ತಾ ಅಥವಾ ಉಮಾಶ್ರೀ ಅವರ ಹೆಸರು ಸೇರ್ಪಡೆ ಆಗುತ್ತಾ ಅಂತ. ಉಮಾಶ್ರೀ ಅವರಿಗೆ ಉಪಸಭಾಪತಿ ಸ್ಥಾನವನ್ನ ಕೊಡಲಾಗಿದೆ. ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇತ್ತು. ನೋಡ್ಬೇಕು ಕಡೆ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಏನ್ ಬೇಕಾದ್ರೂ ಕಡೆ ಕ್ಷಣದಲ್ಲಿ ಕಾಂಗ್ರೆಸ್ನಲ್ಲಿ ಆಗಬಹುದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿರುವಂಥದ್ದು ನೋಡಿದೀವಿ. ಬಿ.ಫಾರ್ಮ್ ವಿಚಾರದಲ್ಲೂ ಕೂಡ ನೋಡಿದೀವಿ. ಕಡೆ ಕ್ಷಣದವರೆಗೂ ಏನೇನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತವೆ ಕಾಂಗ್ರೆಸ್ನಲ್ಲಿ ಅಂತ. ಅದು ಸಚಿವ ಸ್ಥಾನದ ವಿಚಾರದಲ್ಲೂ ಕೂಡ ಈಗ ಗೊತ್ತಾಗ್ತಾ ಇದೆ. ಮಂಕಾಳ ವೈದ್ಯ ಅವರ ಹೆಸರು ಚೇಂಜ್ ಆಗಿ ಮಲ್ಲಿಕಾರ್ಜುನ್ ಅವರ ಹೆಸರು ಬಂತು. ಈಗ ಗಾಯತ್ರಿ ಶಾಂತೇಗೌಡರ ಹೆಸರು ಬದಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಉಮಾಶ್ರೀ ಅವರ ಹೆಸರು ಬರುತ್ತಾ ನೋಡ್ಬೇಕು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದು ಟ್ವಿಸ್ಟ್ ಅನ್ನ ನೋಡಿದ್ವಿ ಮಂಕಾಳ ವೈದ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಟ್ವಿಸ್ಟ್ ಸಿಗಬಹುದಾ? ಯಾಕೆಂದ್ರೆ ಇನ್ನೂ ಕೂಡ ಡಿ.ಕೆ. ಇಂದ ಅವರಿಗೆ ಕರೆಯನ್ನ ಮಾಡಲಾಗಿಲ್ಲ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ನೀವು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ದಾರಂತಲ್ಲ. ಖಂಡಿತವಾಗ್ಲೂ ಪೃಥ್ವಿರಾಜ್, ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಹೈಕಮಾಂಡ್ ನಿಂದ ಪ್ರಕಟವಾಗಿರತಕ್ಕಂಥ ನೂತನ ಸಚಿವರ ಪಟ್ಟಿ ಏನಿದೆ ಅದು ಯಾವಾಗ ಬೇಕಾದ್ರೂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಈಗ ಉದಾಹರಣೆ. ಯಾಕಂದ್ರೆ ಈಗಾಗಲೇ ಮಂಕಾಳ ವೈದ್ಯ ಅವರ ಹೆಸರು ಕೂಡ ಘೋಷಣೆ ಮಾಡಿದ್ರು. ಅದಾದ ಬಳಿಕವಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಯಾವಾಗ ರೆಬಲ್ ಆದ್ರು, ಅದಾದ ನಂತರವಾಗಿ ಮಂಕಾಳ ವೈದ್ಯರವನ್ನ ಸಮಾಧಾನ ಮಾಡಿ ಮನವೊಲಿಕೆ ಮಾಡಿ ಅದಾದ ಬಳಿಕವಾಗಿ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಎರಡನೇ ಪಟ್ಟಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈಗ ಅದೇ ರೀತಿಯಾಗಿ ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಡ್ಕೋಬಹುದು ಅನ್ನೋ ಚರ್ಚೆ ಈಗ ಶುರುವಾಗಿರುವಂತದ್ದು. ಯಾಕಂದ್ರೆ ಗಾಯತ್ರಿ ಶಾಂತೇಗೌಡರು ಮೊನ್ನೆ ತಾನೇ ಪರಿಷತ್ ಚುನಾವಣೆಯಲ್ಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏನು ಚುನಾವಣೆ ಕೂಡ ಗೆದ್ದಿದ್ರು. ಆದರೆ ಎಂ.ಕೆ. ಪ್ರಾಣೇಶ್ ಅವರು ಆಯ್ಕೆಯಾದ ಸಂದರ್ಭದಲ್ಲಿ ಮೊನ್ನೆ ತಾನೇ ಕೋರ್ಟ್ನಲ್ಲಿ ಕೂಡ ಈಗ ಅರ್ಜಿ ವಿಚಾರಣೆ ಆಗಿ ಅಂತಿಮವಾಗಿ ತೀರ್ಪು ಕೂಡ ಪ್ರಕಟ ಆಗಿದೆ. ತೀರ್ಪು ಪ್ರಕಟ ಆಗಿ ಕೇವಲವಾಗಿ 3-4 ದಿನಗಳ ಮಾತ್ರ ಇದೆ. ಅಂತ ಸಂದರ್ಭದಲ್ಲಿ ಪರಿಷತ್ ಸದಸ್ಯರಾಗಿ ಇನ್ನೂ ಕೂಡ ಗಾಯತ್ರಿ ಶಾಂತೇಗೌಡರು ಇನ್ನೂ ಕೂಡ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಮಂತ್ರಿಯಾಗಿ ಒಂದು ರೀತಿ ಹೆಸರು ಕೂಡ ಪ್ರಕಟ ಆಗುತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇತ್ತು, ಪ್ರಶ್ನೆ ಕೂಡ ಆಗಿತ್ತು. ಇದೀಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಗಾಯತ್ರಿ ಶಾಂತೇಗೌಡರು
ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಸ್ಪಷ್ಟವಾಗಿ ಹೇಳಿರುವಂತದ್ದು ಇವತ್ತು ಸಂಜೆ ಪದಗ್ರಹಣವನ್ನ ಅಂದ್ರೆ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಬೇಡಿ ಅನ್ನೋ ಒಂದು ಸೂಚನೆಯನ್ನ ಈಗ ಸಿದ್ದರಾಮಯ್ಯರು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಇನ್ನೂ ಕೂಡ ಎಲ್ಲರೂ ಕೂಡ ಎಲ್ಲಾ ಮಂತ್ರಿಗಳಿಗೂ ಕೂಡ ಫೋನ್ ಮಾಡಿ ಸಂಜೆ 4 ಗಂಟೆಗೆ ಬನ್ನಿ ಲೋಕಭವನಿಗೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಕೂಡ ಗಾಯತ್ರಿ ಶಾಂತೇಗೌಡರಿಗೆ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಫೋನ್ ಕೂಡ ಮಾಡಿಲ್ಲ. ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಂಜೆ ಶಾಂತೇಗೌಡರು ಗಾಯತ್ರಿ ಶಾಂತೇಗೌಡರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಇಲ್ಲ ಅನ್ನುವಂಥದ್ದು ಈಗಿರ್ತಕ್ಕಂಥ ಸ್ಪಷ್ಟ. ಈಗ ಅವರ ಜಾಗಕ್ಕೆ ಯಾರ ನೇಮಕವನ್ನ ಮಾಡ್ತಾ ಇರುವಂತದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಯಾರೆಲ್ಲ ಸಚಿವ ಸ್ಥಾನದ ವಂಚಿತರಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಸಮಾಧಾನ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಒಂದಷ್ಟು ಜನ ಶಾಸಕರು ಬಂದಂತ ಸಚಿವರು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಈಗ ಮಂಕಾಳ್ ವೈದ್ಯರ ರೀತಿಯಾಗಿ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಏನು ಹೆಸರು ಅವರು ಸೇರ್ಪಡೆ ಆಯಿತು, ಅದೇ ರೀತಿಯಾಗಿ ಈಗ ಗಾಯತ್ರಿ ಶಾಂತೇಗೌಡರ ಹೆಸರಿಗೆ ಅವರ ಸ್ಥಾನಕ್ಕೆ ಮತ್ತೊಬ್ಬರನ್ನ ಆಯ್ಕೆ ಮಾಡೋಣ ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇದೀಗ ತಮ್ಮ ನಿವಾಸದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಮಹಿಳಾ ಕೋಟಾದ ಅಡಿಯಲ್ಲಿ ಯಾರ ನೇಮಕವನ್ನು ಮಾಡಬೇಕು ಅನ್ನುವಂಥದ್ದು. ಒಂದ್ ಕಡೆಗೆ ಮಾಜಿ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲೂ ಕೂಡ 3 ವರ್ಷಗಳ ಕಾಲ ಕೆಲಸವನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಈಗ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲೂ ಕೂಡ ಮಂತ್ರಿ ಆಗುವಂತ ಕನಸು ಕೂಡ ಕಂಡಿದ್ರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೈತಪ್ಪಿರುವಂತದ್ದು. ಬೆಳಗಾವಿ ವಿಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಈಗ ಹೊಸದಾಗಿ ಲಕ್ಷ್ಮಣ ಸವದಿ ಅವರನ್ನ ಬಿಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಂತ್ರಿ ಸ್ಥಾನ ಕೈತಪ್ಪಿರುವಂತದ್ದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ವಕಾಲತನ ವಹಿಸಿದ್ರ ಮುಖಾಂತರವಾಗಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡುವಂತ ಕೂಡ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರ ಒತ್ತಾಸೆಯಂತೆ ಏನಾದರೂ ಆಗ್ರಹದಂತೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಏನಾದರೂ ನಿರ್ಧಾರ ಮಾಡಿದ್ದೇ ಆದಲ್ಲಿ ಗಾಯತ್ರಿ ಶಾಂತೇಗೌಡರ ಬದಲು ಇವತ್ತು ಸಂಜೆ ಸಚಿವೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಯಾವ ರೀತಿಗೆ ನಡೆಯನ್ನ ತೋರ್ತಿರುವಂತದ್ದು ಒಂದು ಪ್ರಶ್ನೆ ಆದರೆ, ಮತ್ತೊಂದು ಕಡೆ ಕುರುಬ ಸಮುದಾಯದಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಬಿಟ್ಟರೆ ಈಗ ಗಾಯತ್ರಿ ಶಾಂತೇಗೌಡರಿಗೂ ಕೂಡ ಈಗ ಮಂತ್ರಿ ಸ್ಥಾನದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಸಂಜೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲ್ಲುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈ ಹಿಂದೆ ಸಿದ್ದರಾಮಯ್ಯರು ಚಿಕ್ಕಮಗಳೂರು ಚುನಾವಣೆ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ವಿಧಾನಸಭಾ ಚುನಾವಣೆಯ ಆಕಾಂಕ್ಷಿಯಾಗಿದ್ದರು ಗಾಯತ್ರಿ ಶಾಂತೇಗೌಡರು. ಯಾವಾಗ ಟಿಕೆಟ್ ಕೈ ತಪ್ಪಿತು ಅದಾದ ಬಳಿಕವಾಗಿ ಪರಿಷತ್ ಚುನಾವಣೆಯಲ್ಲಿ ನೀವು ನಿಲ್ಲಿ ಅನ್ನೋ ಒಂದು ಮಾತನ್ನ ಸಿದ್ದರಾಮಯ್ಯ ಕೂಡ ಹೇಳಿದ್ರು. ಹಾಗಾಗಿ ಪರಿಷತ್ ಚುನಾವಣೆಯಲ್ಲಿ ಅವ್ರು ನಿಂತ್ಕೊಂಡಿರು. ಆದರೆ ಎಂ ಕೆ ಪ್ರಾಣೇಶ್ ಅವರ ವಿರುದ್ಧವಾಗಿ ಆಗ ಸೋಲನ್ನು ಕೊಂಡರು. ಅದಾದ ಬಳಿಕವಾಗಿ ಅರ್ಜಿ ಹಾಕದ ಬಳಿಕವಾಗಿ ಕೋರ್ಟ್ನಲ್ಲಿ ಅಂತಿಮವಾಗಿ ಗಾಯತ್ರಿ ಶಾಂತೇಗೌಡರ ಪರವಾಗಿ ಈಗ ಅರ್ಜಿ ಕೂಡ ಪ್ರಕಟ ಆಗಿದೆ. ಅವರಿಗೆ ಗೆಲುವು ಕೂಡ ಕಂಡಿದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾತು ಕೊಟ್ಟಂತೆ ಅವರಿಗೆ ಅವಕಾಶ ಕೊಟ್ಟಿದ್ರು ಕೂಡ ನಡೆಸಿಕೊಂಡ್ರು ಕೂಡ ಹೈಕಮಾಂಡ್ ಅಂತಿಮವಾಗಿ ಈಗ ಕಾನೂನು ತೊಡಕುಗಳಿಂದಾಗಿ ಗಾಯತ್ರಿ ಶಾಂತೇಗೌಡರು ಸಂಜೆ ಪ್ರಮಾಣ ವಚನ ಸ್ವೀಕಾರ ಮಾಡಲ್ಲ ಅನ್ನೋದು ಈಗಿರ್ತಕ್ಕಂಥ ಮಾಹಿತಿ. ಈ ಒಂದು ಯುವ ಜಾಗಕ್ಕೆ ಹೈಕಮಾಂಡ್ ನಾಯಕರು ಬರುವಂತ ದಿನಗಳಲ್ಲಿ ಯಾರನ್ನ ನೇಮಕವನ್ನ ಮಾಡ್ತಾರೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಒಂದ್ ಕಡೆಗೆ ಪರಿಷತ್ ನಲ್ಲಿ ಸಲೀಂ ಅಹಮದ್ ಅವರು ಕೂಡ ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು. ಮತ್ತೊಂದು ಕಡೆ ವಸಂತ್ ಅವರು ಕೂಡ ದಲಿತ ಎಡಗೈ ಸಮುದಾಯದ ಬಾಗಲಕೋಟೆ ಅವರು ಕೂಡ ಮಂತ್ರಿ ಆಗ್ತಾರೆ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಅವರಿಬ್ಬರನ್ನ ಹೊರತುಪಡಿಸಿ ಸಲೀಂ ಅಹಮದ್ ಅವರಿಗೆ ಅಂತಿಮವಾಗಿ ಸಭಾಪತಿ ಸ್ಥಾನವನ್ನು ಕೂಡ ಕೊಟ್ಟಲಾಗಿರುವಂತದ್ದು. ಈಗ ಗಾಯತ್ರಿ ಶಾಂತೇಗೌಡರ ಬದಲಾಗಿ ವಿಧಾನಸಭೆಯ ಶಾಸಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶ ಮಾಡಿಕೊಡ್ತಾರ ಅಥವಾ ಪರಿಷತ್ನಲ್ಲಿ ಇರತಕ್ಕಂಥ ಏನಾದ್ರು ಉಮಾಶ್ರೀ ಅವರಿಗೆ ಅವಕಾಶ ಮಾಡಿಕೊಡ್ತಾರ ಅಥವಾ ವಸಂತ್ ಅವರಿಗೆ ಅವಕಾಶ ಮಾಡಿಕೊಡ್ತಾರ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಶಿವಕುಮಾರ್ ಅವರ ಸಂಪುಟ ಭರ್ತಿಯಾಗಿದೆ. ಈಗ ಉಳಿದಿದ್ದಂತ 20 ಸ್ಥಾನಗಳನ್ನ ಕೂಡ ಕಂಪ್ಲೀಟ್ ಮಾಡಲಾಗಿರುವಂತದ್ದು. ಎರಡನೇ ಪಟ್ಟಿಯಲ್ಲಿ 7 ಮಂದಿಗೆ ಹಳಬರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜಮೀರ್ ಅಹಮದ್ ಖಾನ್ ಈ ಹಿಂದೆ ಸಚಿವರಾಗಿದ್ರು, ವಸತಿ ಸಚಿವರಾಗಿದ್ರು. ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಸಚಿವರಾಗಿದ್ರು. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ರು. ಚಲರಾಯಸ್ವಾಮಿ ಕೃಷಿ ಸಚಿವರಾಗಿದ್ರು. ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅವಕಾಶ. ಶಿಕ್ಷಣ ಸಚಿವರಾಗಿದ್ದಂತ ಮಧು ಬಂಗಾರಪ್ಪ ಅವ್ರಿಗೂ ಅವಕಾಶ. ಮಂಕಾಳ ವೈದ್ಯ ಅವರಿಗೂ ಕೂಡ ಅವಕಾಶ ಸಿಕ್ಕಿದೆ. ಒಟ್ಟು 6 ಮಂದಿಗೆ ಹಳಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು ಈ ಪಟ್ಟಿಯಲ್ಲಿ. ಇನ್ನ ಉಳಿದಂತವ್ರು ಎಲ್ಲರೂ ಕೂಡ ಹೊಸಬರು ಅಂದ್ರೆ ಶಿವಕುಮಾರ್ ಅವರ ಸಂಪುಟದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ ಇಲ್ಲದಿರುವಂತವರು ಸುಮಾರು 14 ಜನ ಹೊಸಬರು ಈಗ ಮತ್ತೊಮ್ಮೆ ಸಚಿವರಾದಂತೆ ಆಗ್ತಾ ಇದೆ. ಇಲ್ಲಿ ಮಿಸ್ ಆಗಿದೆ, ನಾಗೇಂದ್ರ ಅವ್ರದ್ದು ಮಿಸ್ ಆಗಿದೆ. ಟೋಟಲಿ 7 ಜನ ಹಳಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸಂತೋಷ್ ಲಾಡ್, ಚಲವರಾಯಸ್ವಾಮಿ, ಮಧು ಬಂಗಾರಪ್ಪ, ಮಂಕಾಳ ವೈದ್ಯ, ನಾಗೇಂದ್ರ ಸೇರಿ 7 ಜನ ಹಳಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು. ಒಟ್ಟು 7 ಮಂದಿ ಹಳಬರು, 13 ಮಂದಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಇಂದು ಸಂಜೆ 4:05ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಸೊ ಟೋಟಲಿ ಹೈಯೆಸ್ಟ್ ಬರುವಂತದ್ದು 34 ಸಚಿವ ಸ್ಥಾನಗಳು. 15% ಅಂದ್ರೆ 224 ಶಾಸಕರ ಪೈಕಿ 15% ಅಂದ್ರೆ ಇಲ್ಲಿ ಬರುವಂತದ್ದು 34 ಸ್ಥಾನ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. ಸೊ ಈಗ ಆಲ್ರೆಡಿ
ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ 14 ಜನ ಇದ್ರು. ಈಗ 20 ಜನ ಯಾರು ಅನ್ನುವಂತ ಲಿಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಟೋಟಲಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ ಇದ್ದಂತ 7 ಜನ ಹಳಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಇನ್ನ ಉಳಿದಂತ ಯಾರ್ಯಾರು? ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕರು, ಶಿವರಾಜ್ ತಂಗಡಗಿ ಕನಕಗಿರಿಯ ಶಾಸಕರು, ರುದ್ರಪ್ಪ ಲಮಾಣಿ ಹಾವೇರಿಯ ಶಾಸಕರು, KS ಬಸವಂತಪ್ಪ ಮಾಯಕೊಂಡ ಶಾಸಕರು, ಬಿ ನಾಗೇಂದ್ರ ಬಳ್ಳಾರಿಯ ಶಾಸಕರು, ಟಿ ರಘುಮೂರ್ತಿ ಚಳ್ಳಕೆರೆಯ ಶಾಸಕರು. ವಾಲ್ಮೀಕಿ ಸಮುದಾಯಕ್ಕೆ ಟೋಟಲಿ 3 ಸಿಕ್ಕಂತಾಗ್ತಾ ಇದೆ, ಸತೀಶ್ ಜಾರಕಿಹೊಳಿ ಅವರನ್ನ ಸೇರಿಸಿ. ಇನ್ನ ಮುಸ್ಲಿಂ ಸಮುದಾಯಕ್ಕೆ 2 ಕೊಡ್ಲಾಗಿದೆ. ಜಮೀರ್ ಅಹಮದ್ ಮುಸ್ಲಿಂ, ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕರು ಮುಸ್ಲಿಂ. ಈ ಮುಂಚೆ UT ಖಾದರ್ ಅವರಿದ್ರು, 3 ಸ್ಥಾನವನ್ನ ಕೊಟ್ಟಂತಾಗಿದೆ. ಮಧು ಬಂಗಾರಪ್ಪ ಈಡಿಗ ಸಮುದಾಯ,